ಹಲೋ ಹೇಳ ಮಗ ತಪ್ಪು ಆಮೇಲೆ ಫೋನ್ ಮಾಡ್ಬಿಟ್ಟಿದ್ಯಾ ಏನು ವಿಚಾರ? ಯಾವ ಅಪರೂಪ ಎಲ್ಲ ಏನಿಲ್ಲಪ್ಪ. ನಾನು ಒಬ್ಬನೇ ಬೋರ್ ಆಗಿಬಿಟ್ಟಿತ್ತು, ಅದಕ್ಕೆ ಫೋನ್ ಮಾಡಿದೆ. ಎಲ್ಲಾರನ್ನೂ ಕರಿ ಸರ್ ಪಾರ್ಟಿ ಮಾಡೋಣ. ಆಗಲ್ಲ ಕಣ, ಮನೇಲಿ ಸ್ವಲ್ಪ ಕೆಲಸ ಐತೆ. ಯಾವ ನಿಮ್ಮ ಮನೇಲಿ ಏನು ಕೆಲಸ ಇರುತ್ತೆ ಅಂತ ನನಗೂ ಗೊತ್ತು. ತಿಗಾ ಮುಚ್ಕೊಂಡು ಬಾಪ ಇಲ್ಲಿ. ನಾವಿಬ್ರೇನ ಎಂಜಾಯ್ ಮಾಡೋದು, ಒಂದು ಕೆಲಸ ಮಾಡೋಣ. ಇಲ್ಲ ರವಿ ಮತ್ತು ಕಿರಣ ಕರ್ಕೊಬೋತೀನಿ, ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ಅವರಿಬ್ರನ್ನ ಮಾಡ್ತಾ ಬಿಟ್ಟಿದ್ನಲ್ಲ, ಪಾರ್ಟಿಗೆಲ್ಲ ಅರೇಂಜ್ ಮಾಡಿರ್ತೀನಿ, ಕರ್ಕೊ ಅವರಿಬ್ರು. ಹಾಂ ಸರಿ ಕಣ, ಆಯಿತು. ಹೌದಾ, ಸರಿ. ರವಿ ಮನೆ ಹತ್ರನೇ ಗಾಡಿ ತೊಗೊಂಬಂದ್ಬಿಡು, ಎಲ್ಲರೂ ಒಟ್ಟಿಗೆ ಹೋಗೋಣ. ಹಾಂ ಸರಿ, ಓಕೆ. ಯಾರು ಫೋನ್, ಏನು ವಿಷಯ? ಅದೇ ನಮ್ಮ ಫ್ರೆಂಡ್ ಅವನೆಲ್ಲ ಸೇತು ನಾನು ಫೋನ್ ಮಾಡಿದ್ದ, ಹಿಂಗೆ ಸೂರ್ಯನ ಮನೇನೋ ಪಾರ್ಟಿ ಅಂತೆ, ಅದಕ್ಕೇನೆ ಕರ್ದ. ಇಲ್ಲ ಹಂಗೆ ನಾನು ಕರ್ದ, ಅದಕ್ಕೆ ನೀನು ಕರ್ದ. ಹೋಗೋಣ, ನಡಿ ಹೋಗೋಣ, ಇನ್ನೇನು ಕೆಲಸ ಇಲ್ಲ, ನಡಿ. ಹೋಗೋಣ. ಇವ್ನು ಬೀಗ ಹಾಕೊಂಡು ಎಲ್ಲೋ ಹೋಗೋವನೆ, ಕಳಿಸ್ಬಿಟ್ಟೆ, ಆಟ ಆಡ್ತಾವನೆ. ನಾನು ಎಷ್ಟು ವರ್ಷ ಅದು ಬಿಡಲ್ಲ ಬಿಡಿ ಅಭ್ಯಾಸ. ಎಲ್ಲೋ ಹೋದ ಎಲ್ಲಿ ಹೋದ, ಫೋನ್ ಮಾಡಬೇಕು. ಅಷ್ಟು ದೂರದಿಂದ ಕಳಿಸ್ತಾ ನಮ್ಮನ್ನ, ಏನು ಆಟ ಆಡಿಸ್ತಾವನ? ದೇವರೇ ಬಲ್ಲ ಎಲ್ಲೋಗಿದ್ದಾನ. ಬಂದಲ್ಲಪ್ಪ ಇವನು. ಲೋ ಯಾಕೋ ಇಷ್ಟು ಲೇಟು? ಎಲ್ಲೋದ್ರೂ ಇಷ್ಟು ಲೇಟ್ ಮಾಡ್ತೀಯಲ್ಲೋ, ಬೇಗ ಬಾ. ಆಯಿತು. ಸಾರಿ ಮಸಾಲು, ಯಾರೋ ಸಿಕ್ಕಿದ್ರು ಮಸ, ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆಲ್ಲೋ. ಆಯ್ತು ನಡೀರಿ ಹೋಗೋಣಲ್ಲೋ. ಬನ್ರಿ ಕುತ್ಕೊಳ್ರಿ. ಅಯ್ಯ ಒಂದು ಸ್ವಲ್ಪ ರೆಸ್ಟ್ ಮಾಡ್ರಪ್ಪ, ಜ್ಯೂಸ್ ಬೇರೆ ತಂದಿದ್ದೀನಿ, ಕೋಲ್ಡ್ ಜ್ಯೂಸ್ ಹಾಕೋ ಬರ್ತೀನಿ ಹೋಗಿ. ಏನಕ್ಕಪ್ಪ ಬಾಗ್ಲಾಗ್ತಿದ್ಯಾ? ಅವ್ನು ಬೇರೆ ಕೋಲ್ಡ್ ಜ್ಯೂಸ್ ತತ್ತೀನಿ ಅಂತ ಹೇಳೋಣಪ್ಪ, ಯಾರಿಗೂ ಗೊತ್ತಾಗ್ಬಾರ್ದು. ಬಿಸಿಲು ಬಂತು ನೋಡಪ್ಪ, ತಣ್ಣಗೆ ಜ್ಯೂಸು. ಏನಾದ್ರೂ ಕಾರ್ಕರದಿಲ್ವಾ? ಸೂರಿ, ಏನ್ರ ಕಾರ್ಕರವಾಗಿ ಏನಿಲ್ವ ಸೂರಿ? ಲವ್ ಏನಕ್ರ ಲವ್, ತರಿಸಿರೋದೇ ಪೆಪ್ಸಿ ಕಂಡ್ರು, ಎಣ್ಣೆ ಹೊಡೆದಿರೋ ಥರ ಆಡ್ತಿರೋದ್ರಲ್ಲಿ. ಪೆಪ್ಸಿನಾ? ಲವ್ ನಾನು ಕೋಲ್ಡ್ ಜ್ಯೂಸ್ ಅಂದ್ರೆ ಈ ಜ್ಯೂಸ್ ಅನ್ಕೊಂಡಿದ್ನಲ್ಲೋ, ಇವನ್ ಯಾರು ಇತ್ತಂದವನೇ. ನೀನ್ ಅನ್ಕೊಂಡಿರೋ ಈ ಜ್ಯೂಸ್ ಅಲ್ಲ, ಪೆಪ್ಸಿ ಜ್ಯೂಸು. ಅದು ಪೆಪ್ಸಿ ಅಲ್ಲ, ಪಪ್ಪುಸಿ. ಪೆಪ್ಸಿ ಕುಡ್ದೇ ಇದ್ರೋ ತರ ಆಡ್ಬೇಡ. ಈಗ ಯಾವ ಗೇಮ್ ಆಡೋಣ ಹೇಳು? ಟ್ರೂತ್ ಆರ್ ಡೇರ್ ಆಡೋಣ? ಆಡೋಣ. ಏನಪ್ಪ ಗೇಮ್ ಮೇಲೆ ಆಡ್ತಾ ಇದ್ದೀರಾ? ಯಾವ ಗೇಮು? ಟ್ರೂತ್ ಆ್ಯಂಡ್ ಡೇರು. ಏನು ಬೆಟ್ಟಾದವರಿಗೆ ಮಾಡ್ತೀವಣ್ಣ ಸೂರ್ಯ? ಏನೋ ಒಂದು ಗೇಮ್ ಆಡ್ರಪ್ಪ, ಸೇರ್ಕೋತೀನಿ ನಾನು. ಬಾಟ್ಲು ತಿರುಗ್ಸು. ಅಪ್ಪ ರವಿ, ನಿನಗೇನೆ ಹೇಳಪ್ಪ. ಟ್ರೂತ್ ಡೇರ? ಟ್ರೂತು. ನನಗೆ ಹೇಳು, ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಒಂದು ಟೈಮಲ್ಲಿ ಲವ್ ಮಾಡ್ತಾ ಇದ್ದೆ. ಏನು ಮಾಡೋದು, ಈಗಿನ ಜನ್ರೇಷನ್ ಹುಡುಗಿರು ಗೊತ್ತಲ್ಲ, ಮೋಸ ಮಾಡ್ತಾರೆ. ಬೇರೆಯವ್ರ ಜೊತೆ ಅಫೇರ್ ಇತ್ತು, ಅದಕ್ಕೆ ಬಿಟ್ಟು ಹೋದ್ಲು.
ಟ್ರೂತಾ ಡೇರಾ? ಡೇರು. ಡೇರ್ ಅಂತ ಹೇಳಿದ್ರಲ್ಲ, ನಿಮ್ಮ ಹುಡುಗಿನ ಅಷ್ಟೊಂದು ಪ್ರೀತಿಸ್ತೀನಿ ಅಂತಾರಲ್ಲ, ಹುಡುಗಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳಕ್ಕೆ ಒಂದು ಫೋನ್ ಕಾಲ್ ಮಾಡಿ ನೋಡೋಣ ನಮ್ಮ ಕಣ್ಮುಂದೆ. ಸರಿ ಮಾಡೋಣ. ಮಾಡಿ. ನೀನು ಕಟ್ ಮಾಡ್ತಾಳಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ ಬ್ರೋ. ಇನ್ನೊಂದ್ಸರಿ ಟ್ರೈ ಮಾಡು. ಇನ್ನೊಂದ್ಸಲ ಟ್ರೈ ಮಾಡು. ಇನ್ನೊಂದ್ಸರಿ ಟ್ರೈ ಮಾಡಿ. ನೋಡ್ದ ಮಾಮ್, ಅವನ ಹುಡುಗಿ ಹಿಂಗೆ ಹಂಗೆ ಅಂತ ಕೊಚ್ಕೊಂತಿದ್ದ. ಇಲ್ಲೇ ಗೊತ್ತಾಯ್ತು ಅವಳ ಯೋಗ್ಯತೆ ಏನು ಅಂತ. ಈಗಿನ ಕಾಲದಲ್ಲಿ ಹುಡುಗಿರು ಯಾರು ಲಾಯಲ್ ಆಗಿಲ್ಲ, ಎಲ್ಲ ದುಡ್ಡು ಮೇಲೆ ನಿಂತಿದ್ದಾರೆ ಅಷ್ಟೇ. ನೋಡೋಚಿತು, ಹುಡುಗಿರೇ ಹಂಗೇನೆ. ಹುಡುಗಿರು ಹೆಂಗಂದ್ರೆ ಟಿಶ್ಯೂ ಪೇಪರ್ ತರ ನಮ್ಮನ್ನು ಯೂಸ್ ಮಾಡ್ತಾರೆ, ಆಮೇಲೆ ಬಿಸಾಕ್ ಹೋಗ್ತಾ ಇರ್ತಾರೆ. ಅದಕ್ಕೇನೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಇದ್ಬಿಡ್ಬೇಕು. ಏನಂತೀಯ? ತಂದೆ ತಾಯಿ ಕಡೆ ಗಮನ ಕೊಡು, ಎಲ್ಲ ಒಳ್ಳೇದಾಗುತ್ತೆ. ನಮ್ಮ ಗುರು ಕಿರಣಿಗೆ ಗೊತ್ತು ಟ್ರೂತ್ ಆರ್ ಡೇರಾ ಅಪ್ಪ. ಟ್ರುತ್. ಸರಿ, ನೀನು ಟ್ರೂತ್ ಅಲ್ವಾ ತಗೊಂಡಿರೋದು? ಸರಿ, ನೀನು ಯಾವ್ದಾರ ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗಿ ಊಟ ಮಾಡಿದ್ಯಾ? ಅದೇನಂದ್ರೆ ನಮ್ಮ ಕಾಲೇಜ್ ಪಕ್ಕದಲ್ಲ ಒಂದು ಛತ್ರ ಇತ್ತು. ಆ ಛತ್ರದ ಪಕ್ಕ ಸುಮ್ಮನೆ ಯಾರ್ದ ಈಗ ನಾವು ಎಲ್ಲ ಹುಡುಗರೆಲ್ಲ ಓಡಾಡ್ತಿದ್ವಿ. ಏನಾಯ್ತು, ಎಲ್ಲರೂ ಹೋಗಿ ಹೋಗಿ ಬರ್ತಿದ್ರು ಆ ಛತ್ರಕ್ಕೆ. ಏನೋ ಮದ್ವೆ ಆದೋ ಇದೆ ಅಂತ ಹೇಳೋರು ನಮ್ಮ ಫ್ರೆಂಡ್. ಅದೇ ಅಂದ್ಬಿಟ್ಟು ಇನ್ನೇನೋ ನಮಗೂ ಹೊಟ್ಟೆ ಹಸಿದಿತ್ತು, ಅವ್ರು ಪೂಜೆ ಮಾಡೋದು ಏನೋ ಇಟ್ಕೊಂಡಿದ್ರು ನಮ್ಮ ಕಾಲೇಜಲ್ಲಿ, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೇನೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಆರಾಮಾಗಿ ತಿಂದ್ವಿ. ಆಮೇಲೆ ಗಂಡು ಎಡ್ಡಿ ಕೇಳಿ ಅವ್ರ ಪಾಡಿಗೆ ಅವ್ರ ಫೋಟೋ ತೆಗೆಸ್ಕೊಂಡ್ರು. ನಾವು ಅವ್ರ ಮುಂದೆ ಹೋಗಿ ಆ ಅಕ್ಕ ಊಟ ಸೂಪರ್ ಅಂದ್ಬಿಟ್ಟು ಹೋದ್ವಿ ನಾವು. ಇಷ್ಟೇ. ನೋಡಪ್ಪ, ನಿಗೆ ಬಂತು ಟ್ರುತ್ತಾ ಡೇರಾ? ಯಾಕೋ ಯಾಕೋ ಇವ್ನ್ಗೇನ್ರ ಆಯ್ತು? ಯಾಕೋ ಏನಾಯ್ತು? ಏನಾಯ್ತು ಸರಿ? ಏನಂತ ಹೇಳಿ ಬರುತ್ತೆ, ಆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಮನೇಲಿ ಯಾರು ಸಪೋರ್ಟ್ ಮಾಡಿಲ್ಲ. ಎಲ್ಲ ನಮ್ಮ ಒಂದು ಹುಡುಗಿನ ಬೇರೆ ಲವ್ ಮಾಡ್ತಿದ್ದೆ. ಅವಳು ನೋಡಿದ್ರೆ ನೀನು ಹಿಂಗೆ ಮನೇಲಿ ಕೂತ್ಕೊಂಡಿದ್ರೆ, ಅಲ್ಲೇ ಇಲ್ಲಿ ಕೆಲಸಕ್ಕೆ ಹೋಗ್ತೇನೆ, ಮನೇಲಿದ್ದರೆ ದುಡ್ಡೆಲ್ಲಿಂದ ಬರುತ್ತೆ, ನಾವು ಮುಂದೆ ಹೆಂಗೆ ಜೀವನ ಮಾಡೋದು ಅಂತ ಹೇಳಿ. ಅದಕ್ಕೋಸ್ಕರ ನಾನೇನೋ ಲೈಫಲ್ಲಿ ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡು ನಾನು ಆ್ಯಕ್ಟಿಂಗು, ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ನನಗೆ ಯಾರೂ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ. ಮನೇಲಿದ್ದೆ, ನನಗೂ ಒಂಥರ ಬೋರ್ ಹೊಡಿತಾಯಿತ್ತು. ನಿಮ್ಮ ಹತ್ರ ಇದೆಲ್ಲ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇದು ಕರೆಸಿದ್ದು. ಸುಮ್ಮನೆ ಇದು ಪಾರ್ಟಿ ಅನ್ನೋದು ಒಂದು ಬರೀ ನೆಪ ಅಷ್ಟೇ. ನಿಮ್ಗೆ ಇದೆಲ್ಲ ಹೇಳ್ಕೊಂಡು ನನಗೂ ನೀವೇನೋ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ನಿಮ್ಮನ್ನು ಕರೆಸ್ತೆ. ಅಷ್ಟೇನಾ? ಕಿರಣ್, ಏನಾಯ್ತು? ಇವ್ರ ಮನೇಲಿ ಇವನು ಪ್ರೀತಿಸಿದಾರ ಹುಡುಗಿ ಮನೇಲಿ ಕಂಡೀಷನ್ ಹಾಕೋರಂತಪ್ಪ. ಇವನು 5 ವರ್ಷದಲ್ಲಿ ಡೈರೆಕ್ಟ್ ಆಗಿ ತೋರಿಸ್ಬೇಕಂತೆ. ಅದಕ್ಕೇನೆ ಬೇಜಾರು ಮಾಡ್ಕೊಂಡ್ರೆ ನಮ್ಮ ಸಪೋರ್ಟ್ ಕೇಳೋದಕ್ಕೆ ನಾಚಿಕೆ ಬೀಳ್ತಾವೆ. ಇದಕ್ಕೆಲ್ಲ ಬೇಜಾರಾಗಿದ್ದೀರ ಅಣ್ಣ? ಫ್ರೆಂಡ್ಸು ನಾವಿಲ್ವೇನೋ? ಹೆಲ್ಪ್ ಮಾಡ್ತೀನಿ.